ತ್ಯಾಗದ ಪವಿತ್ರ ಸ್ಥಾನವೇ ಹೊರತು ಲೋಭದ ಜೀವಂತ ನರಕವಲ್ಲ ಮಗನೇ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿ ಹಿಂಸಿಸಿದೆ, ಅರಿಗಿನ ಮನೆಗೆ ಬೆಂಕಿ ಹಾಕಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ನಿನ್ನ ಕಾಲುಗಳಿಂದ ಹೊಸಕ್ಕೆ ಹಾಕಿ ನಿನ್ನಂತಹ ಲೋಭಿಯು, ದೂರ್ತನು, ನೀಚಾಶಯನು ಪರಮ ಪವಿತ್ರವಾದ ಆ ಧರ್ಮವನ್ನು ತಿಳಿಯುವುದು ಹೇಗೆ ತಾನೇ ಸಾಧ್ಯ? ಹೋಗೋ ಹೋಗೋ, ಆ ಧರ್ಮವನ್ನು ತಿಳಿಬೆಚ್ಚ ನಿನಗಿದ್ದಾದರೆ ಆ ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸಿ ಬಾ. ಪಾಂಡವರು 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 ಛಲ ಹಿಡಿದು ಛಲ ಹಿಡಿದು ಹಣದೊಳಗೆ ಪಾಂಡವರ ಕಾಯದ ಚಂಡರಾದ ಬಾಳು ತಲೆಯರು ಖಂಡಿತ ಪರವರ ಖಂಡಿತ ಪರವರ ದೂರ ಕೌರವನು ನಾಯ ಛಲ ಹಿಡಿದು ಕರೆಯ ಹಣದೊಳಗೆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ಶತಾಧಿಕ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿನಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ಅಮ್ಮ, ಮಾನವ ಧರ್ಮವು ಒಪ್ಪುವುದಿಲ್ಲ. ನನ್ನ ಭಾನುಮತಿಗೆ ಅಷ್ಟು ಮಾತ್ರವಲ್ಲ ಅಮ್ಮ, ನನ್ನ ಅಂತಃಪುರದ ಸಾಮಾನ್ಯ ಹೆಣ್ಣಿಗೆ ಹೀಗೇನಾದರೂ ಆಗಿದ್ದರೆ ನಾನು ಏನು ಮಾಡುತ್ತಿದ್ದೇನು ಭಲ್ಲಯ್ಯ? ಏನನ್ನು ಮಾಡುತ್ತಿದ್ದೆ ನೀನು? ಬಂಧವನ್ನೇ ಧರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಅದನ್ನ ಲಕ್ಷಿಸದೆ ಅಪಮಾನದ ಪ್ರತಿರೋಧವನ್ನೇ ಆದರೆ ಆ ನಿನ್ನ ಧರ್ಮ ಧುರೀಣರಾದ ಪಾಂಡವರು ಮಾಡಿದೇನು ಗೊತ್ತೇ? ಒಬ್ಬ ನಿಸ್ಸಹಾಯಕನಾದ ಹೇಳಿಯೊಬ್ಬನಂತ ಸಾಕಷ್ಟು ಭಾವ. ಅದಕ್ಕೋಸ್ಕರವಾಗಿಯೇ ನನಗೆ ಅವರಲ್ಲಿ ಇಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಲಂಕ ಸ್ವರೂಪರು. ಅವರನ್ನ ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ ಅಮ್ಮ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಾಂತ ದುಷ್ಯಂತಾದಿ ನಮ್ಮ ಪೂರ್ವ ಜನರ ಪುಣ್ಯ ಸ್ಫೂರ್ತಿಯನ್ನ ಇಂತಹ ದುಷ್ಕೀರ್ತಿ ಕಲಂಕದಿಂದ ಉದ್ಧರಿಸುವುದೇ ಈ ಯುದ್ಧದ ಉದ್ದೇಶ ಅಮ್ಮ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿದ್ದೇನೆ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟು ನನ್ನನ್ನು ಹೊರಸೂ ಜನನಿ. ನನ್ನ ಆಶೀರ್ವಾದವನ್ನು ಬಯಸಿ ಬಂದಿರುವೆಯಾ ಕುಮಾರ? ಹೇಳು ಮಗನೇ, ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನಿಗೂ ಅಷ್ಟೊಂದು ಅಗತ್ಯವೇ ನಿನಗೆ? ಆದರೆ ಯಾವ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ಭಯಂಕರವಾದ ಅತ್ಯಾಚಾರಕ್ಕೆ ಅನುಜ್ಞೆ ಕೊಡಲಾರೆ ನಾನು. ಹೊರಟು ಹೋಗು ಅಮ್ಮ. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪದ ಬುದ್ಧಿಯೇ ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ.
ನನ್ನ ಶತ್ರುಗಳಾದ ಪಾಂಡವರನ್ನ ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಈ ಮಾತುಗಳನ್ನು ನೀನಲ್ಲದೆ ಬೇರೆ ಯಾರಾದರೂ ಆಡಿದ್ದರೆ ಅವರ ನಾಲಿಗೆ. ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಭಾರತಾಂಗನೆಯರ ಪಾಲ ನೇತ್ರದಲ್ಲಿ ಬೆಳಗುತ್ತಿರುವ ಸಿಂಧೂರ ತಿಲಕವು ಕಣ್ಣೀರಿನಲ್ಲಿ ಕಲಸಿ ಹೋಗುವುದು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕಣ್ಣೀರಿನ ಕಾಲುವೆಯಾಗಿ ಹರಿಯುವಳು. ಹಸ್ತಿನಾವತಿಯಲ್ಲಿ ದಾಯಾದಿ ಮಾತ್ಸರವೆಂಬ ಹಗೆಯ ಹೊಗೆಯು ಧಗಧಗನಿಂದ ಹತ್ತು ಬರೆಯುವುದು. ಏನು ನಡೆಯಲಿ, ಉರಿಯಲಿ, ಬೀಳಲಿ ಅಂದರೆ ಅಂದರೆ ನೀನೇನು ಮಾನವನೋ? ಮಾನವ ರೂಪದ ದಾನವನೋ? ನಾನು ಮಾನವನೇ ಸರಿ, ಆದರೆ ಆ ನನ್ನ ಪರಮ ವೈರಿಗಳಾದ ಪಾಂಡವರ ವಿಚಾರದಲ್ಲಿ ದಾನವನೆಂದರೆ ನಿಲ್ಲು ಕುಮಾರ. ಹಡೆದ ತಾಯಿ ನಾನಾದರೂ ನಿನ್ನ ಹಣೆಯ ಬರಹವನ್ನು ಬರೆಯಲಾಗಲಿ, ತಿದ್ದಲಾಗಲಿ, ಸರಿಪಡಿಸಲಾಗಲಿ ಸಾಧ್ಯವಾಗಲಿಲ್ಲ ಕುಮಾರ. ನಾನು ಸೋತೆ, ನೀನು ಗೆದ್ದೆ ಕಂದ. ಆದರೆ ಯುದ್ಧಕ್ಕಾಗಿ ವೀರ ಕಂಕಣವನ್ನು ತೊಟ್ಟು ನಿಂತಿರುವ ನಿನ್ನ ತಾಯಿಯಾದ ಗಾಂಧಾರಿ ಮನಸಾರ ಆಶೀರ್ವಾದ ಮಾಡಿ ಕಳಿಸುವಳು. ಸುಯೋಧನ ಕುಮಾರ, ಕುರು ಸಂತತಿಯ ಸುರ ಸಂತತಿಯ ವೀರಗತಿಯಿಂದ ಸಾಧಿಸು. ಕುರು ಸಂತತಿಯ ಸುರ ಸಂತತಿಯ ವೀರಗತಿಯಿಂದ ಸಾಧಿಸು. ಮಂಥನ ವೇಳೆಗಳು ತುಕವಿಸು, ಶಾಂತಿಗಿಂದ ದೊರಕಿದಪೆ. ಮಂಥನ ವೇಳೆಗಳು ತುಕವಿಸುವುದು ಶಾಂತಿಗಿಂದ ದೊರಕಿದಪೆ. ನಿಗತನಯ ಶ್ರೀಯೋವಂತ, ನಿಗತನಯ ಶ್ರೀಯೋವಂತ ಎದುರಿನಲ್ಲಿ ಮೊಳಕಾಲೂರಿ ಕುಳಿತು ಆಶೀರ್ವಾದ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದೊಂದು ಹುಲ್ಲುಕಟ್ಟಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಹಾಗೆ ಬಾ, ಜಯಶೀಲನಾಗಿ ಹಿಂತಿರುಗಿ. ಅನುಗ್ರಹಿತನಾದನು ತಾಯಿ, ಅನುಗ್ರಹಿತನಾದನು. ಯಥೋ ಧರ್ಮಸ್ಯ ತಥೋ ಜಯ, ಯಥೋ ಧರ್ಮಸ್ಯ ತಥೋ ಜಯ. ರಣಕಂಕಣವನ್ನೇ ಕಿತ್ತೊಗೆದು, ಬಡ ಬಂಧವನ್ನೇ ಕಿತ್ತೊಗೆದು, ರಣಕಂಕಣವನ್ನೇ ತೊಟ್ಟಿರುವ ಈ ಕೌರವೇಂದ್ರನಿಗೆ ಜಯವಾಗಲೇಬೇಕು. ಈ ಕೌರವೇಂದ್ರನಿಗೆ ಜಯವಾಗಲೇಬೇಕು. ಈ ಕೌರವೇಂದ್ರನಿಗೆ ಜಯ. ಇನ್ನು ದಶ ದಿಕ್ಕುಗಳು ಕಿವುಡಾಗುವಂತೆ ಮಾರ್ಗರಿಯಲಿ ಮುಗಿಲು ಮುಟ್ಟುವಂತೆ ಜೇಂಕರಿಸಲಿ ನಮ್ಮ ರಣಕಹರಗಳು. ಯುದ್ಧ ರಂಗದಲ್ಲಿ ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇನ್ನು ನನಗಾರು ಸರಿ, ಇನ್ನು ನನಗಾರು ಸಮರು, ಇನ್ನು ನನಗಾರು ಸರಿ. ಆರು ಸಮರು ನನಗೆ, ಈ ದೊರೆಯೊಳಗಾರು ಸಮರು ನನಗೆ, ಸಮರು ನನಗೆ, ಸಮರು ನನಗೆ, ಸಮರು ನನಗೆ. ವಿಭವಕ್ಕಿಂತದನ ವಿಭವಕ್ಕೆ ಸಾಗಿ, ವಿಭವಕ್ಕಿಂತದನ ವಿಭವ
ನಮಗೆ ಸಾಟಿ ವಿಭುವನದೊಳಗಿನ್ನಾವನಿರುವನು ವಿಭುವನದೊಳಗಿನ್ನಾವನಿರುವನು ಶುಭಗುಣಾಚಿತ ಶುಭ ವಿರೋಚಿತ ಶುಭಗುಣಾಚಿತ ಶುಭ ವಿರೋಚಿತ ಪ್ರಬಲ ಬಲಹಿತ ಪರಮ ಗುಣೋಚಿತ ಆರು ಸಮರ್ಪಣೆಗೆ ಈ ಹರಯೊಳಗಾರು ಸಮರ್ಪಣೆಗೆ ಸಮರ್ಪಣೆಗೆ ಸಮರ್ಯನಗೆ ಸಮರ್ಯನಗೆ ವಿಜಯ ಜವದಳಿಕ್ಷಿಸೈ ಮೆರವಿ ರಣಭೂಮಿಯ ಪೊರೆಯವಿ ಜಯ ವಿಜಯ ವಿಜಯ ಜವದಳಿಕ್ಷಿಸೈ ಮೆರವಿ ರಣಭೂಮಿಯ ಪೊರೆಯ ವಿಜಯ 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 ಪಾರ್ಥ ಮಹಾಭೀಕರ ಜಯ ಧ್ವನಿವರ ಮಹಾಭೀಕರ ಜಯ ಧ್ವನಿವರ ಮಹಾಭೀಕರ ಜಯ ಧ್ವನಿವರ ಸಾಹಸ ಕೃಪಾಣ ಭಯಂಕರ ಮಹಾರಥಿಕ ಬಹುಪದಾನಿ ಪದನುತ ಅರ್ಥ ಮಹಾರಥಿಕ ಬಹುಪದಾನಿ ಪದನುತ ಮಹೋಗ್ರಾಜಿ ಪಟ ಸಮಾಕ್ರಾಂತ ವಿಜಯ 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 ಅಹಿತ ನಿವಾಯುತ ದುರ್ಗ ಗಜ ಸಹಿತ ವಿಭವ ಮುದಿತ ಭಾರತ ಅಹಿತ ನಿವಾಯುತ ದುರ್ಗ ಗಜ ಸಹಿತ ವಿಭವ ಮುದಿತ ತುಹಿನ ರೋಜಿ ತುಲ ಮಹಾಪ್ತಿ ನಿಖಿಲ ನೃಪ ಭರಿತ ತುಹಿನ ರೋಜಿ ತುಲ ಮಹಾಪ್ತಿ ನಿಖಿಲ ನೃಪ ಭರಿತ ಕುರು ವಿಷಯ ಪರಿಹರಿತ ನೃಪ ಭರಿತ ಕುರು ವಿಷಯ ಪರಿಹರಿತ ವಿಜಯ ಜವದಳಿಕ್ಷಿಸೈ ಮೆರವಿ ರಣಭೂಮಿಯ ಪೊರೆ ವಿಜಯ 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 ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಆ ಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರೊಂದು ಸಾರಿ ನನಗೆ ತೋರಿಸು ದೇವ, ಒಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ಪಾರ್ಥ ವಾಸುದೇವ ಪಾರ್ಥ ವಾಸುದೇವ ಅತ್ತ ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮೀಲಿತವಾದ ಸಾಗರದಂತೆ ತೋರುತ್ತಿರುವುದು. ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥ, ಅವನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಪಾರ್ಥ, ದ್ರೋಣನ ಪಾರ್ಶ್ವದಲ್ಲಿ ಒಲ್ಗಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಪಾರ್ಥ, ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟೋಶ್ವ ಶೋಭಿತ ರಥದಲ್ಲಿ ಶ್ವೇತವಸ್ನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ಪಾರ್ಥ, ಅವನ ನೆರೆ ಕೂದಲಿನಿಂದ ತುಂಬಿದ ಮಸ್ತಕದಲ್ಲಿ ಅಧಿಕಾರದ ವಜ್ರಖಚಿತವಾದ
ಅಧಿಕಾರದ ಮುಕುಟವು ಬೆಳಗುತ್ತಿರುವುದನ್ನು ನೋಡು. ಭಾರತ, ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಈ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಭಾರತ. ಆಜ್ಞವಾದವನು, ಆಜ್ಞೆ. ಭೀಷ್ಮನ್ ಪೂರ್ಪಿತಮಹಮ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತ ಪವಿತ್ರವಾದ ಸಮಯ. ಈವಾಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಭಾರತ, ಏನಾಯಿತು? ಏಕೆ ಹೀಗೆ ವಿಚಲಿತನಾದೆ? ಏನು ಹೇಳಲಿ ಕೃಷ್ಣ? ಯುದ್ಧವೆಂದರೆ ನನ್ನೆದೆಯು ಗಡಗಡನೆ ನಡುಗುವುದು ಕೃಷ್ಣ. ಸಾರುತ್ತಿದೆ ಗಾಂಡೀವ್ಯವು, ಅದುರುತ್ತಿದೆ ಕೈ ಕಾಲುಗಳು ಕೃಷ್ಣ ಕೃಷ್ಣ. ಅರ್ಜುನ, ಏನು ಹೇಳಲಿ ಕೃಷ್ಣ, ಏನು ಹೇಳಲಿ? ಅಂಗ ಪ್ರತ್ಯಾಂಗಗಳಲ್ಲಿ ಧಾರಣವಾದ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವೂ ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವ್ಯವೂ ಕೈಯಿಂದ ಕಳಚಿತು. ಕೃಷ್ಣ ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ವಾಸುದೇವ, ರಾಜ್ಯದ ಮೇಲಿನ ಆಸ್ತಿಗೋಸ್ಕರವಾಗಿ ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಗುರು ಹಿಂಸೆಗೆ, ಜ್ಞಾತಿ ವಧೆಗೆ ಕೈ ಹಾಕಲಾರನು. ವಾಸುದೇವ, ಯುದ್ಧವೂ ನನಗೆ ಬೇಡ. ರಥವನ್ನು ಹಿಂದಕ್ಕೆ ತಿರುಗಿಸು ದೇವ, ರಥವನ್ನು ಹಿಂದಕ್ಕೆ ತಿರುಗಿಸು. ಪಾರ್ಥ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ವೀರನೆಂದು ಹೆಸರಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ವೀರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರರಾದ ಇವರ ಮೇಲೆ ಬಾಣಗಳನ್ನು ತೊಡುವುದೇ? ವಾಸುದೇವ, ವಾಸುದೇವ, ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು, ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ.
ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ದೇವ, ನನ್ನಿಂದ ಆಗದು.